ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ರೈಲ್ವೆ ಇಲಾಖೆ ಕರೆದಿರುವಂಥ ಪೋಸ್ಟ್ಗಳ ಬಗ್ಗೆ ನಾನು ನಿಮಗೆ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೇನೆ. ಈ ರೈಲ್ವೆ ಇಲಾಖೆ ಒಟ್ಟು 32,000 ವೇಕೆನ್ಸಿಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ. ಸೊ ಇದರ ಬಗ್ಗೆ ಇವತ್ತು ನೋಡ್ತಾ ಹೋಗೋಣ. ಇದು ಗ್ರೂಪ್ ಡಿ ವಿಭಾಗದ ನೇಮಕಾತಿ ಆಗಿರುತ್ತೆ. ಯಾವ್ಯಾವ ಇಲಾಖೆಯಲ್ಲಿ ನಿಮಗೆ ಜಾಬ್ ವೇಕೆನ್ಸಿಗಳಿದೆ ಅಂತೇಳಿ ನೋಡ್ತಾ ಹೋಗೋದಾದರೆ, ಸಹಾಯಕ TRD ವಿಭಾಗದಲ್ಲಿ 1381 ಪೋಸ್ಟು. ಅದೇ ರೀತಿ ಸಹಾಯಕ ಶೆಡ್ ಡೀಸೆಲ್ ವಿಭಾಗದಲ್ಲಿ 2012 ಪೋಸ್ಟು. ಸಹಾಯಕ ಲೋಕೋ ಶೆಡ್ ಎಲೆಕ್ಟ್ರಿಕ್ ವಿಭಾಗದಲ್ಲಿ 420 ಪೋಸ್ಟು. ಸಹಾಯಕ ಕಾರ್ಯಾಚರಣೆ ವಿಭಾಗ ಎಲೆಕ್ಟ್ರಿಕ್ ವಿಭಾಗದಲ್ಲಿ 950 ಪೋಸ್ಟು. ಅದೇ ರೀತಿ SNT ವಿಭಾಗದಲ್ಲಿ 744, T&AC ವಿಭಾಗದಲ್ಲಿ 1041 ಪೋಸ್ಟು. T&AC ಕಾರ್ಯಾಗಾರ ವಿಭಾಗದಲ್ಲಿ 624, ಕಾರ್ಯಾಗಾರ ವಿಭಾಗದಲ್ಲಿ 3077 ಪೋಸ್ಟ್ ಇದ್ದಾವೆ. C&W ವಿಭಾಗದಲ್ಲಿ 2087 ಪೋಸ್ಟ್ ಇದ್ದಾವೆ. ಅದೇ ರೀತಿ P&Bದಲ್ಲಿ 257 ಪೋಸ್ಟ್ ಇದ್ದಾವೆ. ಅದೇ ರೀತಿ ಟ್ರ್ಯಾಕ್ ಮೇಂಟೈನರ್ ಗ್ರೇಡ್ 4 ವಿಭಾಗದಲ್ಲಿ 13,187 ಪೋಸ್ಟ್ ಇದ್ದಾವೆ. ಅದೇ ರೀತಿ ಸಹಾಯಕ ಸೇತುವೆ ವಿಭಾಗದಲ್ಲಿ 301. ಅದೇ ರೀತಿ ಸಹಾಯಕ ಟ್ರ್ಯಾಕ್ ಯಂತ್ರ ವಿಭಾಗದಲ್ಲಿ 799 ಪೋಸ್ಟ್ ಇದ್ದಾವೆ. ಅದೇ ರೀತಿ ಪಾಯಿಂಟ್ ಮೆನ್ B ವಿಭಾಗದಲ್ಲಿ 5,058 ಪೋಸ್ಟ್ ಇದ್ದಾವೆ. ಇಷ್ಟು ಪೋಸ್ಟ್ಗಾಗಿ ಈ ರೈಲ್ವೆ ಇಲಾಖೆ ಈಗ ಅರ್ಜಿಯನ್ನು ಕರೆದಿದೆ. ಇದರಲ್ಲಿ ಏಜ್ ಲಿಮಿಟನ್ನು ನೋಡ್ತಾ ಹೋಗೋದಾದರೆ, ಅರ್ಜಿ ಹಾಕಲು ಬಯಸುವಂಥ ವಿದ್ಯಾರ್ಥಿ ಅಥವಾ ಅಭ್ಯರ್ಥಿ ಕನಿಷ್ಠ 18 ವರ್ಷದ ಮೇಲ್ಪಟ್ಟಿರಬೇಕು. ಗರಿಷ್ಠ 36 ವರ್ಷದ ಒಳಗಡೆ ಇರಬೇಕು. ಇದಕ್ಕೆ ವಯಸ್ಸು ಕೂಡ ಸಹ ಇದೆ. ಇದರಲ್ಲಿ OBC 2A 2B ಮತ್ತು 3B ಇಲ್ಲಿ ಇರುವಂಥ ಅಭ್ಯರ್ಥಿಗಳಿಗೆ 3 ವರ್ಷದ ವಯಸ್ಸಿಡಲಿಕ್ಕೆ ಇದೆ. ಅದೇ ರೀತಿ SC ಆ್ಯಂಡ್ ST ಸದಸ್ಯರಿಗೆ 5 ವರ್ಷದ ವಯಸ್ಸಿಡಲಿಕ್ಕೆ ಇರುತ್ತೆ. ಇನ್ನು ವಿದ್ಯಾರ್ಥಿ ಏನು ಬೇಕಾಗುತ್ತೆ ಅಂತ ಹೇಳಿ ನೋಡೋದಾದರೆ, RRB ರೂಲ್ಸ್ ಪ್ರಕಾರ ಮಾನ್ಯತೆ ಪಡೆದಂಥ ಮಂಡಳಿಯಿಂದ ಅಥವಾ ವಿಶ್ವವಿದ್ಯಾಲಯದಿಂದ 10th ಮತ್ತು ITIಯನ್ನು ಪಾಸ್ ಆಗಿರಬೇಕು. ಇನ್ನು ಫೀಸ್ ಬಗ್ಗೆ ನೋಡೋದಾದರೆ, ಇತರೆ ಅಭ್ಯರ್ಥಿಗಳಿಗೆ 500 ರೂಪಾಯಿ ಫೀಸ್ ಇರುತ್ತೆ. SC ST PWD ಅದೇ ಮಹಿಳಾ ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 250 ರೂಪಾಯಿ ಫೀಸ್ ಇರುತ್ತೆ. ಇದು ಅರ್ಜಿ ಸಲ್ಲಿಸುವಂಥ ವಿಧಾನವನ್ನು ನೋಡೋದಾದರೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಇನ್ನು ಆಯ್ಕೆಯ ಪ್ರಕ್ರಿಯೆಯನ್ನು ನೀವು ನೋಡ್ತಾ ಹೋಗೋದಾದರೆ, ಇದು ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಆಗಿರುತ್ತೆ. ಅದೇ ರೀತಿ ಸಂದರ್ಶನವನ್ನು ಮೂಲಕ ನಿಮ್ಮನ್ನು ಆಯ್ಕೆ ಮಾಡ್ತಾರೆ. ಆಮೇಲೆ ಫಿಸಿಕಲ್ ಟೆಸ್ಟ್ ಇರುತ್ತೆ. ಇಷ್ಟು ಒಂದು ರೀತಿಯಲ್ಲಿ ನಿಮ್ಮನ್ನು ಆಯ್ಕೆ ಮಾಡಲಾಗುತ್ತೆ. ಇನ್ನೊಂದು ಇಂಪಾರ್ಟೆಂಟು, ಇದರದ್ದು ಅರ್ಜಿಯನ್ನು ಹಾಕುವ ಪ್ರಾರಂಭ ದಿನಾಂಕವನ್ನು ನೋಡ್ತಾ ಹೋಗೋದಾದರೆ 23 ಜನವರಿ 2025 ತಾರೀಕಿನಿಂದ ನಿಮಗೆ ಅರ್ಜಿ ಪ್ರಾರಂಭ ಆಗುತ್ತೆ.